Hello everyone, hope all of you are doing preparations for the last moment preparation of the examination. So now we are going to discuss the poem Heaven If You Are Not Here on Earth. The poem is written by Kuempu. All of you are knowing about Kuempu, who is a Kannada writer. So he is talking about heaven. ಸೊ ದ ಕಾನ್ಸೆಪ್ಟ್ ಆಫ್ ಹೆವನ್ ಅಂತ ಹೇಳಿದ ಕೂಡಲೇ ಏನು ನೆನಪಾಗ್ತದೆ ನಿಮಗೆ? ಸೊ ಸಡನ್ನಾಗಿ ನೆನಪಾಗೋದೇನು? ಸ್ವರ್ಗ ಅಂತ ಹೇಳಿದ್ರೆ ಏನು ನೆನಪಾಗ್ತದೆ? ಸೊ ದಟ್ ಈಸ್ ಸ್ವರ್ಗ ಅಂತ ಹೇಳಿದ್ರೆ ನಾವು ಒಳ್ಳೆ ಕೆಲಸಗಳನ್ನು ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೇವೆ. ಸೊ ಅಥವಾ ಆಫ್ಟರ್ ಅವರ್ ಡೆತ್, ಸೊ ಸತ್ತಾದ ಮೇಲೆ ಸ್ವರ್ಗಕ್ಕೆ ಹೋಗ್ತೇವೆ. ಸೊ ನಾವು ಕೆಟ್ಟ ಕೆಲಸ ಮಾಡಿದ್ರೆ ನರಕಕ್ಕೆ ಹೋಗ್ತೇವೆ. ಸೊ ಈ ಕಾನ್ಸೆಪ್ಟ್ ನಮ್ಮ ಮೈಂಡಲ್ಲಿ ಇದೆ, ರೈಟ್? ಸೊ ಇಲ್ಲಿ ಇಟ್ ಈಸ್ ಟೋಟಲಿ ಡಿಫ್ರೆಂಟ್ ದ್ಯಾನ್ ದ ಕಾನ್ಸೆಪ್ಟ್ ಆಫ್ ಹೆವನ್ ವಾಟ್ ವಿ ಥಿಂಕ್. ಸೊ ನಾವೇನು ಥಿಂಕ್ ಮಾಡ್ತೇವೆ, ಸೊ ಅದರಿಂದ ಟೋಟಲಿ ಡಿಫ್ರೆಂಟ್ ಆಗಿರುವಂತಹ ಪೋಯಿಮ್ ದಿಸ್ ಈಸ್. ಸೊ ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್. ಸೊ ಇಲ್ಲಿ ದ ಕಾನ್ಸೆಪ್ಟ್ ಆಫ್ ಹೆವನ್ ಯಾವ ರೀತಿಯಾಗಿ ಇದೆ? ಸೊ ದಟ್ ಈಸ್, ಸೊ ಮೇನ್ಲಿ ಹೀ ಈಸ್ ಟೇಕಿಂಗ್ ದ ಐಡಿಯಾ ದ್ಯಾಟ್ ಹೆವನ್ ಈಸ್ ಆನ್ ಅರ್ತ್. ಸೊ ನಾವು ಇಮ್ಯಾಜಿನ್ ಮಾಡ್ತೇವ? ಸೊ ಅರ್ಥನ್ನೇ ಸ್ವರ್ಗದ ರೀತಿಯಲ್ಲಿ ನಾವು ಯಾವತ್ತೂ ಕೂಡ ಇಮ್ಯಾಜಿನ್ ಮಾಡೋದಿಲ್ಲ. ಸೊ ಬಟ್ ಇಟ್ ಈಸ್ ದ ಐಡಿಯಾ ಆಫ್ ಅ ಪೋಯಿಟ್ ದಟ್ ಈಸ್ ಬ್ರಿಂಗಿಂಗ್ ದ ಹೆವನ್ ಟು ದ ಅರ್ತ್. So heaven if you are not here on earth, where else could you be? So heaven ನೀನು ಇಲ್ಲಿ ಇಲ್ಲ ಅಂತ ಹೇಳಿ ಆದರೆ, so that is if you are not here on earth, where else could you be? So ನೀನು ಬೇರೆ ಎಲ್ಲಿ ಇರಲಿಕ್ಕೆ ಸಾಧ್ಯ ಇದೆ? So if we ourselves cannot be gods, so then there can be no gods. ಸೊ ನಾವು ನಮ್ಮನ್ನೇ ದೇವರು ಅಂತ ಹೇಳಿ ಯಾವಾಗ ಅಂದ್ಕೊಳ್ತೇವೆ? ಸೊ ಅಥವಾ ಆ ಕಾನ್ಸೆಪ್ಟನ್ನು ಯಾವ ರೀತಿಯಾಗಿ ಡಿಸ್ಕಸ್ ಮಾಡ್ಬೋದು? ಗಾಡ್ಸ್. ಸೊ ಗಾಡ್ ಅಂತ ಹೇಳಿದ ಕೂಡಲೇ ನಮಗೆ ಬರುವಂಥ ಐಡಿಯಾ ಏನು? ಸೊ ದ್ಯಾಟ್ ಈಸ್, ಸೊ ಹೀ ಈಸ್ ಅ ಪರ್ಫೆಕ್ಟ್, ಹೀ ಈಸ್ ಡೂಯಿಂಗ್ ಆಲ್ ದ ಗುಡ್ ಥಿಂಗ್ಸ್. ಸೊ ಎಲ್ರಿಗೂ ಒಳ್ಳೆಯದನ್ನು ಮಾಡುವವನು, ಸೊ ಎಲ್ಲರ ಕೆಟ್ಟ ಗುಣಗಳನ್ನು ತೆಗೆದು ಒಳ್ಳೆ ಗುಣಗಳನ್ನು ಕೊಡುವವನು, ಸೊ ಎಲ್ಲರಿಗೂ ಉಪಕಾರ ಮಾಡುವವನು. ಈ ಎಲ್ಲ ಕಾನ್ಸೆಪ್ಟ್ಗಳು ನಮ್ಮ ಮೈಂಡಲ್ಲಿ ಇರ್ತವೆ. So that is the same thing what he says. So if we ourselves are not having the good qualities, the good behavior, so ನಮ್ಮ ಹತ್ರ ಗುಡ್ ಬಿಹೇವಿಯರ್ ಇಲ್ಲ ಅಂತ ಹೇಳಿ ಆದರೆ, ಇಫ್ ವಿ ಆರ್ ನಾಟ್ ಹ್ಯಾವಿಂಗ್ ದಟ್ ಗುಡ್ ಬಿಹೇವಿಯರ್, ಸೊ ದೆನ್ ದೇರ್ ಕ್ಯಾನ್ ಬಿ ನೋ ಗಾಡ್ಸ್. ಸೊ ಆ ರೀತಿಯ ಬಿಹೇವಿಯರ್ ನಮ್ಮಲ್ಲಿ ಇಲ್ಲ ಅಂತ ಹೇಳಿ ಆದರೆ, ಸೊ ದೇವರು ಅಂತ ಹೇಳುವ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳೋದನ್ನು he says. Then there can be no gods. So next, heavenly names. So if we ourselves aren't heavenly names, so the names are not elsewhere. So names ಅಂತ ಹೇಳಿದ್ರೆ ಏನು? ಸೊ ಅಪ್ಸರೆಯರು. ಸೊ ಎಕ್ಸಾಂಪಲ್ ನಿಮಗೆ ಗೊತ್ತಿದೆ. ಸೊ ರಂಬೆ, ಊರ್ವಶಿ, ಮೇನಕೆ, ಈ ರೀತಿಯಾಗಿ ನಾವು ಹೆಸರುಗಳನ್ನು ಇಟ್ಟಿದ್ದೇವೆ. ಸೊ ಯಾರೂ ಹೋಗಿ ನೋಡಿ ಬಂದವರಿಲ್ಲ, ಸ್ವರ್ಗವನ್ನು ನೋಡಿದವ್ರು ಯಾರೂ ಇಲ್ಲ. ಸೊ ಆದರೂ ಕೂಡ ನಮ್ಮ ಮೈಂಡಲ್ಲಿ ಇರುವಂಥ ಐಡಿಯಾ ಅದು. ಸೊ ಇಲ್ಲಿ ಅದನ್ನೇ ಹೇಳ್ತಾ ಇರುವಂಥದ್ದು, ಇಫ್ ವಿ ಅವರ್ಸೆಲ್ಸ್ ಆರೆಂಟ್ ಹೆವನ್ಲಿ ನೇಮ್ಸ್, ದ ನೇಮ್ಸ್ ಆರ್ ನಾಟ್ ಎಲ್ಸ್ವೇರ್. ಸೊ ನಾವು ನಮ್ಮನ್ನು ನೇಮ್ಸ್ ಅಂತ ಹೇಳಿ ಅಂದ್ಕೊಳ್ಳೋದಿದ್ರೆ, ಸೊ ಇಫ್ ವಿ ಅವರ್ಸೆಲ್ಸ್ ಆರ್ ದ ನೇಮ್ಸ್ ಆರ್ ಎಮಿಟ್ಸ್ ಅಸ್ ಆರ್ ವಿದಿನ್ ಅವರ್ಸೆಲ್ಸ್. ಸೊ ನಮ್ಮೊಳಗೆ ನೇಮ್ಸನ್ನು ನಾವು ಕಾಣಬೇಕು. ಸೊ ವಿತ್ ಅವರ್ ಗುಡ್ ಬಿಹೇವಿಯರ್, ಹೆಲ್ಪಿಂಗ್ ನೇಚರ್. ಸೊ ನಮ್ಮ ಒಳ್ಳೆಯತನದಿಂದ ಅಥವಾ ನಮ್ಮ ಹೆಲ್ಪಿಂಗ್ ನೇಚರಿಂದಾಗಿ ವಿ ಹ್ಯಾವ್ ಟು ಫೈಂಡ್ ಔಟ್ ಅವರ್ಸೆಲ್ಸ್ ಆಸ್ ನಿಮ್ಸ್. ಸೊ ವೈಲ್ ದಿಸ್ ರೋರಿಂಗ್ ಸ್ಟ್ರೀಮ್ ರಶಸ್ ಫಾಸ್ಟ್, rolling surf at the edge of waves, the tender sunshine leans on verdant gardens, and then the gentle sun makes this earth heaven. So while this roaring stream rushes fast, ಸೊ ಒಂದು ಸ್ಟ್ರೀಮ್ ತುಂಬ ಫಾಸ್ಟಾಗಿ ಹರಿತಾ ಇರುವಾಗ, ಸೊ ದ್ಯಾಟ್ ಕ್ಯಾನ್ ಬಿ ಸೀನ್ ಆಸ್ ಅ ಹೆವನ್ ಆನ್ ಅರ್ತ್. ಸೊ ಭೂಮಿಯನ್ನು ನಾವು ಯಾವಾಗ ಹೆವನ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು? ಸೊ ಅಥವಾ ನಾವು ಯಾವಾಗ ಭೂಮಿಯಲ್ಲಿ ಹೆವನನ್ನು ಕಾಣಬೇಕು, ಸ್ವರ್ಗವನ್ನು ಕಾಣಬೇಕು? ಸೊ ದಟ್ ಈಸ್ ದ ಹೆವನ್ಲಿ ಬ್ಲಿಸ್ ಕ್ಯಾನ್ ಬಿ ಎಕ್ಸ್ಪೀರಿಯನ್ಸ್ಡ್ ವಿದಿನ್ ಅಸ್. ಸೊ ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡಬೇಕು ಯಾವಾಗೆಲ್ಲ? ಸೊ ದಟ್ ಈಸ್ ವಿತ್ ಎಕ್ಸಾಂಪಲ್ ಹಿ ಗೇವ್ಸ್. ಸೊ ರೋರಿಂಗ್ stream rushes fast.
ಸೊ ಒಂದು ಝರಿ ತುಂಬ ಫಾಸ್ಟ್ ಆಗಿ ಹರಿತಾ ಇರುವಾಗ, ಸೊ ಬೆಟ್ಟದ ತುದಿಯಿಂದ ಕೆಳಗೆ ಹರಿತಾ ಇರುವಾಗ, ಸೊ ದಟ್ ಈಸ್ ದ ಗುಡ್ ಥಿಂಗ್ ವಾಟ್ ವಿ ಕ್ಯಾನ್ ಸಿ. ರೋಲಿಂಗ್ ಸರ್ಫ್ ಎಟ್ ದ ಎಡ್ಜ್ ಆಫ್ ವೇವ್ಸ್. ಸೊ ಒಂದು ವೇವಿನ ಎಡ್ಜಲ್ಲಿ ಸರ್ಫಿನ ರೀತಿಯಲ್ಲಿ ಬರುವಂಥ ಅಲೆಗಳ ತುದಿಯನ್ನು ನೋಡಿದಾಗ, ಸೊ ದ್ಯಾಟ್ ಕ್ಯಾನ್ ಬಿ ದ ಹೆವನ್ಲಿ ಬ್ಲಿಸ್. ಸೊ ಅದನ್ನು ನಾವು ಬ್ಯೂಟಿಫುಲ್ ಅಂತ ಹೇಳಿ ಹೇಳ್ತೇವೆ. So if you are very good at the lover of nature, so at that time we can just point out these points. So rolling surf at the edge of waves. So ಅಲೆಗಳ ತುದಿಯಲ್ಲಿ ನೊರೆಯ ರೀತಿಯಲ್ಲಿ ಬರುವಾಗ ಅದನ್ನು ನಾವು ಸೊ ಬ್ಯೂಟಿಫುಲ್ ಅಂತ ಹೇಳಬಹುದು. ನೆಕ್ಸ್ಟ್, ದ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ವರ್ಡಂಟ್ ಗಾರ್ಡನ್. ಸೊ ದಟ್ ಈಸ್ ಎಳೆ ಬಿಸಿಲು ಸೊ ಹಚ್ಚ ಹಸಿರಾದ ನೆಲದ ಮೇಲೆ ಬಿದ್ದಾಗ ಅಥವಾ ಗಾರ್ಡನ್ ಮೇಲೆ ಬಿದ್ದಾಗ, ಸೊ ಇಟ್ ಲುಕ್ಸ್ ಸೋ ಬ್ಯೂಟಿಫುಲ್. ಸೊ ಟೆಂಡರ್ ಸನ್ಶೈನ್ ಲೀನ್ಸ್ ಆನ್ ವರ್ಡಂಟ್ ಗಾರ್ಡನ್. ವರ್ಡಂಟ್ ಮೀನ್ಸ್ ಗ್ರೀನ್ ವಿತ್ grasses. So important for one mark question. The tender sunshine leans on verdant garden. And then the gentle sun makes this earth heaven. So gentle sun, the soft sun who makes this earth heaven. So ಈ ಎಲ್ಲ ವಿಷಯಗಳು ನಾವು ಭೂಮಿಯನ್ನು ಹೆವನ್ ಆಗಿ ಕ್ರಿಯೇಟ್ ಮಾಡ್ತದೆ. So that is the beautiful nature which makes the earth as heaven. Next stanza he says, in the splendor of harvest and of moonlight, so heaven lies all over. So heaven ಅಂತ ಹೇಳೋದು ಎಲ್ಲ ಕಡೆಯಲ್ಲೂ ಇದೆ. ಸೊ ಅಥವಾ ನಾವು ಎಲ್ಲಿ ಯಾವಾಗ ಬೇಕಾದರೂ ಹೆವನನ್ನು ನೋಡ್ಬೋದು. ಸೊ ಸತ್ತ ಮೇಲೆ ಆಗಬೇಕು ಅಂತೇನೂ ಇಲ್ಲ. ಸೊ ವಿ ಕ್ಯಾನ್ ಸಿ ಎವ್ರಿವೇರ್. ಸೊ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ಮೂನ್ಲೈಟ್. ಹಾರ್ವೆಸ್ಟ್ ಅಂತ ಹೇಳಿದ್ರೆ ಸೊ ಗದ್ದೆ ಕೊಯ್ಲಿನ ಸಮಯ ಅಂತ ಹೇಳ್ತೇವೆ. In the splendor of harvest and of moonlight. So heavenly bliss can be experienced, that is at the time of splendor of harvest. So a harvest time alli, so a moonlight in a samayadalli, so we can see the heaven on earth. Next, so imbibing and spilling the song of nectar. So what do you mean by nectar? ಸೊ ಅಮೃತ ಅಂತ ಹೇಳ್ತೇವೆ. ಸೊ ಇಂಬೈಬಿಂಗ್ ದಟ್ ಮೀನ್ಸ್ ಸಿಂಗಿಂಗ್ ಆರ್ ಹೆವನ್ಲಿ ಬ್ಲಿಸ್ ಅನ್ನು ಹೇಳುವಂತಹ ಸಮಯ ಇಂಬೈಬಿಂಗ್ ಆರ್ ಡ್ರಿಂಕಿಂಗ್ ಆ್ಯಂಡ್ ಸ್ಪಿಲ್ಲಿಂಗ್ ದ ಸಾಂಗ್ಸ್ ಆಫ್ ನೆಕ್ಟರ್. ಸೊ ಸ್ಪ್ರೆಡಿಂಗ್ ದ ಸಾಂಗ್ಸ್ ಆಫ್ ನೆಕ್ಟರ್. ಸೊ ಇಟ್ ಈಸ್ ಓನ್ಲಿ ಪಾಸಿಬಲ್ ಬೈ ದ ಪೋಯಿಟ್. ಸೊ ಹಿ ಹಿಮ್ಸೆಲ್ಫ್ ದ ಪೋಯಿಟ್ ಕುವೆಂಪು ಸೇಸ್ ದಾಟ್ ಸೊ ಇಂಬೈಬಿಂಗ್ ಆರ್ ಸ್ಪ್ರೆಡಿಂಗ್ ದ ಹೆವನ್. ಸೊ ಹೆವನ್ನ ಕಾನ್ಸೆಪ್ಟನ್ನು ಸ್ಪ್ರೆಡ್ ಮಾಡ್ಬೋದು. ಸೊ ಅಥವಾ ಈ ಎಲ್ಲ ವಿಷಯಗಳನ್ನು ಸ್ಪ್ರೆಡ್ ಮಾಡ್ಬೋದು. ಸೊ ಯಾವಾಗ ಅಂತ ಹೇಳಿದ್ರೆ ಸೊ ವೆನ್ ದ ಪೋಯಿಟ್ ಈಸ್ ಸ್ಪ್ರೆಡಿಂಗ್ ದ ಸಾಂಗ್ಸ್ ಆಫ್ ನೆಕ್ಟರ್. ಸೊ ಅಮೃತದಂತಹ ಸಾಂಗನ್ನು ಎಲ್ಲ ಕಡೆ ಹಂಚಿದಾಗ ಅಥವಾ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದಾಗ. So imbibing and spilling the songs of nectar. So only by the poetry. So it is possible by the poetry. So important for one mark question once again. The poet does create heaven on earth. It is also very important for one mark question. So who creates heaven on earth? So the poet. So ee ella reethiyalli, so that is from here, so God's, that is heaven. If you are not here on earth, where else can you be? So berelli irlik sadhya. So God's, that is if we ourselves aren't be the gods, then we cannot find gods anywhere else. So heavenly names. So if we ourselves or if we are not having the quality of names, then there can be no names. Berellu kaanlik namik sadhya illa. So roaring stream rushes fast. So when the stream rushes fast, we can find heaven. So rolling surf at the edges of waves, tender sunshine leans on verdant garden. So when the tender sunshine leans on verdant gardens, so all these things, that is gentle sun who makes the earth as heaven. Next,
So he mainly gives importance to the splendor of harvest. ಸೊ ಒಬ್ಬ ರೈತನಿಗೆ ಅವನು ತುಂಬ ಇಂಪಾರ್ಟೆಂಟನ್ನು ಕೊಡ್ತಾನೆ. ಸೊ ಬಿಕಾಸ್ ಹಿ ಈಸ್ ಡೂಯಿಂಗ್ ಆಲ್ ದ ವರ್ಕ್ಸ್ ಫ್ರಮ್ ಡೇ ಟು ನೈಟ್. ಸೊ ಬೆಳಿಗ್ಗಿಂದ ಸಂಜೆ ತನಕ ಅವನು ಕೆಲಸ ಮಾಡ್ತಾನೆ, ಅವನು ಅದರಲ್ಲೇ ಖುಷಿಯನ್ನು ಕಾಣ್ತಾನೆ. ಸೊ ಆ ನೇಚರನ್ನು ಅಥವಾ ಆ ಬ್ಯೂಟಿಫುಲ್ ಹಾರ್ವೆಸ್ಟನ್ನು ಸೊ ಅಥವಾ ಆ ಫಾರ್ಮನ್ನು ಅವನ ಎಕ್ಸಾಂಪಲ್ ಕೊಡ್ತಾನೆ. ದ ಸ್ಪ್ಲೆಂಡರ್ ಆಫ್ ಹಾರ್ವೆಸ್ಟ್ ಆ್ಯಂಡ್ ದ ಮೂನ್ ಲೈಟ್. ಸೊ ಡೆಫಿನೆಟ್ಲಿ ನಿಮಗೆ ಮನೆ ಕೆಲಸ ಮಾಡಿ ಗೊತ್ತಿದೆ ಅಥವಾ ತೋಟದಲ್ಲಿ ಹೋಗಿ ಗೊತ್ತಿದೆ ಅಂತ ಹೇಳಿ ಆದರೆ ಸೊ ಸಂಜೆ ತನಕ ಹೆಚ್ಚು ಕಮ್ಮಿ 6 ರಿಂದ 7 ಗಂಟೆ ತನಕ ಕೆಲಸ ಮಾಡ್ತೇವೆ. ಸೊ ರೀಸನ್ ಸೊ ಬಿಕಾಸ್ ವಿ ಹ್ಯಾವ್ ಟು ಫಿನಿಶ್ ದ ವರ್ಕ್. ಹಾರ್ವೆಸ್ಟ್ ಟೈಮಲ್ಲಿ ಗದ್ದೆ ಕೊಯ್ಲಿನ ಸಮಯದಲ್ಲಿ ಅರ್ಧದಲ್ಲೇ ಬಿಟ್ಟು ಯಾರು ಕೂಡ ಹೋಗೋದಿಲ್ಲ. ಸೊ ಆಲ್ಮೋಸ್ಟ್ ಒಂದು ಲೆವೆಲಿಗೆ ಫಿನಿಶ್ ಮಾಡುವಷ್ಟು. ಸೊ ದ್ಯಾಟ್ ಈಸ್ ಈವನ್ ಎಟ್ ದ ಟೈಮ್ ಆಫ್ ಮೂನ್ ಲೈಟ್. ಸೊ ಚಂದ್ರನ ಬೆಳಕಿನಲ್ಲಿ ಕೆಲಸ ಮಾಡಿದ್ದು ಇದೆ ಅಥವಾ ಮಾಡುವವರು ಇದ್ದಾರೆ. ಸೊ ಅದನ್ನೇ he gives example. So that is so beautiful. So that is what the heaven. So imbibing and spilling the songs of nectar. So poetry what makes or poetry which spreads the songs of nectar. So ಅಮೃತವನ್ನು ಸ್ಪ್ರೆಡ್ ಮಾಡೋದು ಯಾವುದು ಅಂತ ಹೇಳಿದ್ರೆ so that is poetry and the poet. So here mainly the poet can create the heaven on earth. So ಭೂಮಿ ಮೇಲೆ ಸ್ವರ್ಗವನ್ನು ನಾವು ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಆದರೆ it is the one, the poet who creates heaven on earth. So hope all of you have understood what the poem says. So it is very important and you can make the points like this so that you can understand or so that you can give example and the important points. Next we come to the 1 mark questions which are important. So definitely this poem is a short poem and each and every line can be used as a 1 mark question. The first one, who creates heaven on earth? The answer is here, the poet who creates heaven on earth. So poet heaven anna so ಭೂಮಿ ಮೇಲೆ ಕ್ರಿಯೇಟ್ ಮಾಡ್ತಾನೆ. So where does the tender sunshine lean on? So tender sunshine leans on the verdant gardens. Next, what does the poet imbibe and spill? Can you answer? So that is, what is answer? The songs of nectar. So what does the poet imbibe and spill? The songs of nectar. Next, what does the line heaven all over suggest? So heaven all over ಅಂತ ಹೇಳುವುದನ್ನು so ಏನು suggest ಮಾಡ್ತದೆ? So that is the beauty of splendor of harvest and of moonlight. So this is the answer, splendor of harvest and moonlight. The beauty of splendor of harvest and moonlight. Next, if we ourselves aren't heavenly names, the names are not elsewhere. So ಬೇರೆಲ್ಲಿ ಕೂಡ ನಾವು names ಅನ್ನ ಅಥವಾ ಅಪ್ಸರೆಯರನ್ನ find out ಮಾಡಲಿಕ್ಕೆ ಸಾಧ್ಯ ಇಲ್ಲ. Next, according to the poet, heaven is where we can find the heaven? So that is on earth. So we can find the heaven on earth. So these are the important 1 mark questions. Hope all of you have understood the poem, the concept of Kuvempu. So that is creating heaven on earth. All the best for your examination and do well, make easy and do prepare. You have 1 more day of time. Do prepare for the examination. Thank you.